ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಗೂಗಲ್ ಜೆಮಿನೈ ಪ್ರೀ ಯಾವ ರೀತಿಯಾಗಿ ಯೂಸ್ ಮಾಡೋದು, ಅಂದರೆ ನೀವು ಜಿಯೋ ಸಿಮ್ ಯೂಸರ್ ಆಗಿದ್ದರೆ ನಿಮ್ಮ ಒಂದು ಗೂಗಲ್ ಜೆಮಿನೈಯನ್ನು ಯಾವ ರೀತಿಯಾಗಿ ನೀವು ಯೂಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ನೇಹಿತರೆ, ಮೊದಲನೇದಾಗಿ ನಾನು ಜಿಯೋ ಅಪ್ಲಿಕೇಶನ್ ಓಪನ್ ಮಾಡ್ಕೊತಾ ಇದ್ದೀನಿ. ಜಿಯೋ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಬರುತ್ತೆ ಅಂತ. ಇಲ್ಲಿ ನೀವು ಓಪನ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ನಿಮಗೆ. ಇಲ್ಲಿ ನೀವು ನೋಡ್ಬೋದು ನಿಮ್ಮ ಒಂದು ಮೊಬೈಲ್ ರಿಚಾರ್ಜ್ ಏನಿದೆಯಲ್ಲ ಈ ರೀತಿ ಒಂದು ಇಲ್ಲಿ ತೋರಿಸುತ್ತೆ. ಇಲ್ಲಿ ಮೇಲೆ ನೋಡ್ಬೋದು ನೀವು ನಿಮ್ಮ ಒಂದು ಕ್ಲೈಮ್ ಯುವರ್ ಪ್ರೋ ಪ್ಲ್ಯಾನ್ ಆಫ್ ಗೂಗಲ್ ಜೆಮಿನಿ ಅಂತ ಏನಿದೆಯಲ್ಲ ಅದ್ರ ಮೇಲೆ ನೀವು ಸೈಡ್ ಸೇರಿಸಿರಿ ಇಲ್ಲಿ ವ್ಯೂ ಆಲ್ಸ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ. ಇಲ್ಲಿ ಏನಾದ್ರು ನಿಮಗೆ ತೋರಿಸಲಿಲ್ಲ ಅಂದರೆ ಬೇರೆ ಒಂದು ತೋರಿಸ್ತಾ ಇದ್ದರೆ ಇಲ್ಲಿ ವ್ಯೂ ಆಲ್ಸ್ ಅಂತ ಬರ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಪ್ರೀ ಮ್ಯೂಸಿಕ್ ಆ್ಯಂಡ್ ಜಿಯೋ ಟ್ಯೂನ್ಸ್ ಅಂತ ಬರ್ತಾ ಇದೆ. ಅದೇ ರೀತಿ ಸ್ವಲ್ಪ ವೇಟ್ ಮಾಡಿ, ಇದು ಲೋಡ್ ಆಗ್ತಾಯಿದೆ. ಇಲ್ಲಿ ನೋಡ್ಬೋದು ನೀವು ಕ್ಲೈಮ್ ಯುವರ್ ಪ್ರೋ ಪ್ಲ್ಯಾನ್ ಆಫ್ ಗೂಗಲ್ ಜೆಮಿನಿ ಅಂತ ಬರುತ್ತೆ. ನೋ ಪೇಮೆಂಟ್, ನೋ ಆಟೋ ರಿನ್ಯೂವಲ್ಸ್, ಅಂದರೆ 18 ತಿಂಗಳ ಕಾಲ ನೀವು ಇದು ಫ್ರೀಯಾಗಿ ಜೆಮಿನಿಯನ್ನು ಯೂಸ್ ಮಾಡ್ಬೋದು. ನೋಡಿ ಇಲ್ಲಿ ಒಂದು ಕ್ಲೈಮ್ ನೌ ಅಂತ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಕ್ಲೈಮ್ ನೌ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆಗಿ ನಿಮಗೆ ಒಂದು ಇಲ್ಲಿ ಜಿಮೇಲ್ ವೆರಿಫಿಕೇಷನ್ ಅಂತ ಕೇಳುತ್ತೆ ನೋಡಿ. ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ ಆ್ಯಕ್ಟಿವ್ ಯುವರ್ ಗೂಗಲ್ ಎ ಐ ಪ್ರೋ ಪ್ಲ್ಯಾನ್ ಫ್ರಮ್ ಜಿಯೋ ಅಂತೇಳಿ. ಇಲ್ಲಿ ಜೆಮಿನಿ ಆ್ಯಪು ಅಂದರೆ ನಿಮಗೆ ಈ ಥರಲ್ಲಿ ಏನೇನು ಸಿಗುತ್ತೆ ಅನ್ನೋದು ಹೇಳ್ತಾ ಇದೆ. ಇಲ್ಲಿ ನೀವು ಕೆಳಗೆ ಬರಬೇಕಾಗುತ್ತೆ. ಪೂರ್ತಿ ಕೆಳಗೆ ಬಂದು ಆ್ಯಕ್ಟಿವ್ ಪ್ಲ್ಯಾನ್ ಅಂತ ಏನಿದೆ ನೋಡಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಕ್ಟಿವ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಬರುತ್ತೆ ನೋಡಿ, ಯುವರ್ ಗೂಗಲ್ ಎ ಐ ಪ್ರೋ ಮೆಂಬರ್ ಅಂತೇಳಿ ಈ ರೀತಿ ಬರುತ್ತೆ. ಇಲ್ಲಿ ಗೋ ಟು ಜೆಮಿನೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ ಇದು. ನೆಕ್ಸ್ಟ್ ನಿಮ್ಮ ಒಂದು ಜೆಮಿನೈ ಏನಿದೆಲ್ಲ ಅದು ಓಪನ್ ಆಗುತ್ತೆ. ಈಗ ನಾನು ಡೈರೆಕ್ಟಾಗಿ ಜೆಮಿನಿ ಆ್ಯಪನ್ನು ನಾನು ಆಲ್ರೆಡಿ ನನ್ನ ಮೊಬೈಲ್ನಲ್ಲಿ ಡೌನ್ಲೋಡ್ ಆಗಿದೆ, ಅದನ್ನು ಓಪನ್ ಮಾಡ್ತೀನಿ. ಈಗ ನಾನು ಜೆಮಿನೈಯನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಜೆಮಿನಿ ಏನಿದೆಲ್ಲ ಇದರ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡ ನಂತರ ಇದು ಡೈರೆಕ್ಟಾಗಿ ಅಂದರೆ ಯಾವ್ದಾದ್ರು ನಿಮ್ಮ ಹೆಚ್ಚಿನ ಒಂದು ಗೂಗಲ್ ಅಕೌಂಟ್ಸ್ ಇದ್ದರೆ ಯಾವ್ದಾದ್ರು ಒಂದು ಅಕೌಂಟನ್ನು ಲಾಗಿನ್ ಆಗಿರುತ್ತೆ. ಅದರಿಂದ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಮೇಲೆ 3 ಡಾಟ್ಸ್ ಅಂದರೆ ಪ್ರೊಫೈಲ್ ಏನಿದೆಯಲ್ಲ ಈ ಪ್ರೊಫೈಲ್ ಮೇಲೆ ಒಮ್ಮೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಯಾವ ಒಂದು ಜಿಮೇಲ್ ಇದೆ ನೋಡಿ ಆ ಒಂದು ಜಿಮೇಲನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈಗ ಆಲ್ರೆಡಿ ಇದನ್ನು ಯೂಸ್ ಮಾಡೋದ್ರಿಂದ ಇದು ಆಲ್ರೆಡಿ ತೊಗೊಂಡಿದೆ ಜಿಮೇಲು. ಈಗ ನಾನು ಇದರಲ್ಲಿ ಹಲವಾರು ರೀತಿಯ ಕಥೆಗಳನ್ನು ಹೇಳಿದ್ದೆ, ಅಂದರೆ ನಾನು ಆಲ್ರೆಡಿ ಕೇಳಿದ್ದೆ ಒಂದು ರೈತನ ಕಥೆಯನ್ನು. ಆ ಕಥೆಯನ್ನು ನಾನು ಈಗ ಸ್ಕ್ರಿಪ್ಟಾಗಿ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಕಾಪಿ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಕ್ರಿಯೇಟ್ ವಿಡಿಯೋ ಅಂತ ಕೊಡ್ತೀನಿ. ಯಾವ ರೀತಿಯಾಗಿ ವಿಡಿಯೋವನ್ನು ಕ್ರಿಯೇಟ್ ಮಾಡ್ತೇನೆ ನೋಡಿ. ರೈತ ಉಳುಮೆ ಬಿತ್ತನೆ ಕನಸು ಅಂತ ಏನಿದೆಯಲ್ಲ ಇದನ್ನು ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಆಸ್ಕ್ ಜೆಮಿನಿ ಅಂತೇಳಿ ಇಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಕ್ರಿಯೇಟ್ ವಿಡಿಯೋ ಅಂತ ಹಾಕಿದೆ ನೋಡಿ, ಇದನ್ನು ನಾನು ಪೇಸ್ಟ್ ಮಾಡಿ ಈಗ ಅದು ವಿಡಿಯೋವನ್ನು ಕ್ರಿಯೇಟ್ ಮಾಡ್ತಾಯಿದೆ. ಕ್ರಿಯೇಟ್ ಮಾಡಿದ ನಂತರ ಇದು 1 ರಿಂದ 2 ನಿಮಿಷ ಕಾಲಾವಕಾಶ ಬೇಕಂತ ಹೇಳುತ್ತೆ. ಅಂದರೆ ನೆಕ್ಸ್ಟ್ ನೀವು ನೋಡ್ಬೋದು ಈ ರೀತಿಯಾಗಿ ಒಂದು ವಿಡಿಯೋವನ್ನು ಸಿದ್ಧ ಮಾಡಿಕೊಟ್ಟಿದೆ. ಈಗ ಒಂದು ರೈತರ ವಿಡಿಯೋ, ಅದು ಈ ರೀತಿ ರೈತರ ವಿಡಿಯೋವನ್ನು ಮಾಡಿದೆ. ಸ್ನೇಹಿತರೆ, ಈ ರೀತಿಯಾಗಿ ನೀವು ಗೂಗಲ್ ಜೆಮಿನೈಯನ್ನು ಯೂಸ್ ಮಾಡ್ಕೋಬೋದು. ಇದು ವಿಡಿಯೋ ಕ್ರಿಯೇಟ್ ಏನಿದೆಯಲ್ಲ ಇದಷ್ಟೇ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಅದು 3 ರಿಂದ 4 ವಿಡಿಯೋ ಮಾಡುತ್ತೆ. ಒಂದು ದಿವಸಿಗೆ 8 ಸೆಕೆಂಡು ವಿಡಿಯೋ ಇರುತ್ತೆ, ಅದನ್ನು ಮಾತ್ರ ಮಾಡುತ್ತೆ. ಇದಕ್ಕೆ ನೀವು ಜಿಯೋದವ್ರದ್ದು ಅಂದರೆ 349 ರೂಪಾಯಿ ಅದಕ್ಕಿಂತ ಹೆಚ್ಚಿನ ಪ್ಲಾನ್ಗಳನ್ನು ರಿಚಾರ್ಜ್ ಮಾಡಿಸಿದರೆ ಗೂಗಲ್ ಜೆಮಿನಿ ಫ್ರೀ ಅನ್ನೋದು ಇರುತ್ತೆ. ಇದರಲ್ಲಿ ನೀವು ದಿನಕ್ಕೆ 3 ವಿಡಿಯೋಗಳನ್ನು ಮಾತ್ರ ಮಾಡ್ಬೋದು ಒಂದು ದಿನಕ್ಕೆ, ಅಥವಾ 4 ಆಗುತ್ತೆ ಒಂದೊಂದು ಟೈಮ್ನಲ್ಲಿ. ಇಲ್ಲಾಂದರೆ 3 ವಿಡಿಯೋ ಮಾತ್ರ ಕ್ರಿಯೇಟ್ ಆಗುತ್ತೆ. ಅಂದರೆ 8 ಸೆಕೆಂಡ್ದು 3 ವಿಡಿಯೋ ಅಂದರೆ 24 ಸೆಕೆಂಡ್ ವಿಡಿಯೋ ಆಗುತ್ತೆ. ಈ ರೀತಿಯಾಗಿ ನೀವು ಗೂಗಲ್ ಜೆಮಿನೈ ಅಂದರೆ ಜಿಯೋ ಯೂಸರ್ಸು ಫ್ರೀಯಾಗಿ ನೀವು ಯೂಸ್ ಮಾಡ್ಬೋದು. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್. ಥ್ಯಾಂಕ್ ಯು.